ಕ್ಯಾಬೇಜ್ ಮಸಾಲ ಮಾಡಲಿಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಉದ್ದುದ್ದ ಈ ಥರ ಹೆಚ್ಚಿಕೊಳ್ಬೇಕು. ಈ ಮಸಾಲ ಕ್ಯಾಬೇಜ್ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ, ತುಂಬ ಬೇಗನೆ ಕೂಡ ಆಗುತ್ತದೆ. ನಾನು ಈಗ ಈರುಳ್ಳಿಯನ್ನು ಹೆಚ್ಚಿಕೊಂಡಾಗಿದೆ. ಹಾಗೆ ಒಂದು ದೊಡ್ಡ ಪೊಟೇಟೋವನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ. ಅದು ಕೂಡ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಸೇರಿಸಬೇಕಾಗ್ತದೆ. ಪೊಟೇಟೊಗಳನ್ನು ಕಟ್ ಮಾಡಿ ಆಯಿತು. ಈಗ 2 ಟೊಮೆಟೊಗಳನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕಾಗ್ತದೆ. ಈಗ ಪಾತ್ರೆಗೆ 6 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಕಾಯಿಸ್ಕೊಂಡು ಸ್ವಲ್ಪ ದಾಲ್ಚಿನ್ನಿ, 1 ಟೀ ಚಮಚ ಜೀರಿಗೆ, 1 ಟೀ ಚಮಚ ಸೋಂಪನ್ನು ಕೂಡ ಸೇರಿಸಿದ್ದೀನಿ. ಹಾಗೆ 3-4 ಪಲಾವ್ ಎಲೆಗಳನ್ನು ಸೇರಿಸುವುದು ಮತ್ತು ಚೆನ್ನಾಗಿ ಘಮ ಬರುವವರೆಗೆ ಫ್ರೈ ಮಾಡುವುದು. ಈಗ ಈರುಳ್ಳಿಗಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಸುಮಾರು 3 ನಿಮಿಷಗಳಷ್ಟು ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗಬೇಕು. ಈಗ ಸ್ವಲ್ಪ ಹಸಿಮೆಣಸನ್ನು ಸೇರಿಸಬೇಕು. ರುಚಿಗೆ, ಖಾರಕ್ಕೆ ನಿಮಗೆ ಎಷ್ಟು ರುಚಿನೋ ಅಷ್ಟು ಸೇರಿಸ್ಕೊಳ್ಬೇಕು. ಗ್ರೀನ್ ಕೂಡ ಸೇರಿಸ್ಬೋದು. ನಾನು ಕೆಂಪು ಸೇರಿಸಿದ್ದೀನಿ. ಹಾಗೆ ಹೆಚ್ಚಿಕೊಂಡ ಪೊಟೇಟೊಗಳನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಪೊಟೇಟೊ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಕ್ಯಾಬೇಜನ್ನು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಟೀ ಚಮಚದಷ್ಟು ಅರಿಶಿನ ಮತ್ತು 1 ಟೀ ಚಮಚದಷ್ಟು ಉಪ್ಪನ್ನು ಸೇರಿಸ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸಿ ಮತ್ತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈಗ ಟೊಮೆಟೊಗಳನ್ನು ಕೂಡ ಸೇರಿಸಬೇಕು. ಹಾಗೆ 1 ಕಪ್ನಷ್ಟು ಗ್ರೀನ್ ಪೀಸ್ಗಳನ್ನು ಸೇರಿಸಬೇಕು ಮತ್ತು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮುಚ್ಚಿ 10 ನಿಮಿಷ ಬೇಯಿಸಬೇಕು. 10 ನಿಮಿಷಗಳ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಘಮ ಚೆನ್ನಾಗಿ ಬರ್ತಾ ಇದೆ. ಈಗ 1 ಟೀ ಚಮಚದಷ್ಟು ಜೀರಿಗೆ ಪುಡಿ, 1 ಟೀ ಚಮಚದಷ್ಟು ಮೆಣಸಿನ ಪುಡಿ ಹಾಗೂ 1 ಟೀ ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸಬೇಕು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿ ಮತ್ತು 5 ನಿಮಿಷ ಬೇಯಿಸಿ. ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಸೇರಿಸಬೇಕು. ಆಹಾ, ಎಷ್ಟು ಚೆನ್ನಾಗಿದೆ ಅಂತ. ಒಮ್ಮೆ ಮಾಡಿ ನೋಡಿ ಈ ಥರ ಮಸಾಲ ಕ್ಯಾಬೇಜ್. ತುಂಬಾ ರುಚಿಯಾಗಿರ್ತದೆ, ತುಂಬ ಈಸಿ, ಹಾಗೆ ತುಂಬ ಬೇಗನೆ ಆಗುತ್ತೆ.
ಇದನ್ನು ರೊಟ್ಟಿ, ಚಪಾತಿ, ರೈಸು ಹಾಗೂ ಬ್ರೆಡ್ ಜೊತೆ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ನೋಡಿದ್ರಲ್ಲ ಎಷ್ಟು ಸುಲಭ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.